ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಚೆನ್ನಾಗಿತ್ತು. ದಯವಿಟ್ಟು ನೋಡಿ, ದುರಾಸೆಗಿದ್ದ ಮನುಷ್ಯ ಹೇಗೆ ತನ್ನತನ ಕಳ್ಕೊತಾನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ. ಆಮೇಲೆ ಮುಖ್ಯವಾಗಿ ಇವಾಗಿನ ನಿರ್ಮಾಪಕರು ಬೆಳೀಬೇಕು, ನಿರ್ಮಾಪಕರು ನೋಡಿದ್ರೆ ನಿರ್ದೇಶಕರು ನೋಡಿದ್ದಾರೆ, ಆರ್ಟಿಸ್ಟ್ ನೋಡಿದ್ದಾರೆ. ದಯವಿಟ್ಟು ಹೇಳಿದ ನಂತರ ನಿಜವಾಗ್ಲೂ ಬಹಳ ಡೈರೆಕ್ಷನ್ ಪ್ರೊಡಕ್ಷನ್ ಚೆನ್ನಾಗಿ ಬಹಳ ಮೀನಿಂಗ್ಫುಲ್ ಆಗಿ ಇಂಥವೆಲ್ಲ ಬರ್ತಾ ಇರಬೇಕು. ಸ್ಟೋರಿ ಇದೆ ನಿಜವಾಗ್ಲೂ. ನಮಸ್ಕಾರ, ರಮೇಶ್ ಕೋಟೆ ಅಂತ ನಿರ್ದೇಶಕ. ಒಳ್ಳೆ ಮೂವಿ ನೋಡ್ರಿ, ಚೆನ್ನಾಗಿತ್ತಂದ್ರೆ ಒಳ್ಳೆ ಮೆಸೇಜ್ ಇರೋಂತ ಬಹಳ ಚಿತ್ರದಲ್ಲಿದೆ. ಬಹಳ ಜನಕ್ಕೆ ನೋಡ್ತಾ ಇದ್ರೆ ಟಚ್ ಆಗುತ್ತೆ. ಎಲ್ಲೋ ಕೆಲವು ಕಡೆಗೆಲ್ಲ ಕಣ್ ತುಂಬ ಬಂತು ಅಂತ ಒಂದು ಕಂಟೆಂಟ್. ಮುಖ್ಯೇಶ್ವರ ಆಗಿರ್ಬೋದು, ಅವ್ರ ಮಗ ಆಗಿರ್ಬೋದು, ಎಲ್ಲ ತಂದ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಬಹಳ ಜನ ನೋಡ್ಬೇಕು, ಥಿಯೇಟರ್ಗೆ ಬಂದು ನೋಡ್ಬೇಕು ಸಿನಿಮಾ. ಇಂಥ ಸಿನಿಮಾ ಮೆಸೇಜ್ ಇರೋಂಥ ಸಿನಿಮಾ ನೋಡೋದೇ ಚೆನ್ನಾಗಿರುತ್ತೆ. ಈ ಮಾಸ್ ಆಕ್ಷನ್ ಇದು ಹೊರತುಪಡಿಸಿ ಅದನ್ನ ಬೇರೆ ಜಾನರ್ ಮಾಡಿರೋಂಥ ಸಿನಿಮಾ. ಇದು ಅದ್ಭುತವಾಗಿದೆ. ಎಲ್ಲರೂ ಬಂದು ಒಳ್ಳೆ ಚೆನ್ನಾಗಿದೆ. ಕೆಲವು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನೋಡ್ಬೋದು, ಫ್ಯಾಮಿಲಿ ಎಲ್ಲ. ಥ್ಯಾಂಕ್ ಯು. ಏನಾಗತ್ತೆ ಟ್ರೈ ಮಾಡಿ ಭಾವನೆಗಳನ್ನು ಹೆಂಗಿದ್ರೆ ಜೀವ ತುಂಬಿಡತ್ತೆ. ಕುತ್ಕೊಂಡ್ ಬಿಡ್ತಾ ಇದ್ವಿ. ಒಂಥರ ನಮ್ಮ ಫ್ಯಾಮಿಲಿಗೆ ಅಟ್ಯಾಚ್ಮೆಂಟ್ ನಂತರ ಫ್ಯಾಮಿಲಿ ಕುತ್ಕೊಂಡು ಮೆಸೇಜ್ ತಂದೆ ತಾಯಿ ಮಗ ಈ ಕಡೆ ನಡೀತಾ ಇದೆ ಸಮಾಜದಲ್ಲಿ. ಕಾನ್ಸೆಪ್ಟ್ ಇಟ್ಕೊಂಡು ತುಂಬಾ ಅದ್ಭುತವಾಗಿ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ ಏನಾಗುತ್ತೆ ತುಂಬಾ ಕಡೆ ತಂದೆ ತಾಯಿ ಮಗ ಸಮಾಜದಲ್ಲಿ ಯಾವ ತರ ನಡೆಸಬೇಕು ತುಂಬಾ ಸಮಾಜದಲ್ಲಿ ಬರೀ ಹೊಡೆದಾಟ ಬಡದಾಟ ಈ ಸಿನಿಮಾ ತುಂಬಾ ಇಷ್ಟ ಆಯ್ತು. ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಕ್ಷಮೆ ಇರಲಿ ತಂದೆ. ಇವಾಗ ತುಂಬಾ ಅದ್ಭುತವಾಗಿದೆ. ಒಂದು ಆಶ್ರಯ ಮತ್ತೆ ಪ್ರಮುಖ ಅಂತ ಸತ್ಯ ಮತ್ತು ಆಶ್ರಯ ಮತ್ತೆ ಏನ್ ವ್ಯತ್ಯಾಸ ಇದೆ ಜೀವನದಲ್ಲಿ ಎಷ್ಟು ಮುಖ್ಯ
ಬನ್ನಿ ಸಪೋರ್ಟ್ ಮಾಡಿ. ಈಗ ನಾವು ಕ್ಷಮೆಯಲ್ಲಿ ತಂದೆ ಕಂಟೆಂಟ್ ತುಂಬಾ ಜಗತ್ತಲ್ಲಿ ಈಗಿನ ಸಮಾಜದಲ್ಲಿ ಅವಾಗ ಮಗ ಅಪ್ಪ ಏನ್ ಮಾಡ್ತಾರೆ, ಮಗಳನ್ನ ಹೇಳ್ಬೇಕು ವಿಷಯ. ಅವಾಗ ಕಂಟೆಂಟ್ ಒಂದು ಸಿನಿಮಾ ವಿಷಯ ಚೆನ್ನಾಗಿ ಮಾಡಿ ತುಂಬಾ ಚೆನ್ನಾಗಿ ಒಳ್ಳೆ ಕಂಟೆಂಟ್ ಖುಷಿ ಅವರೇ ಮಗನು ತಂದೆ ಮಗ ಇಬ್ರು ಈ ತರದ ಒಂದು ಕಂಟೆಂಟ್ ಹೊಸ ಅನುಭವ. ಕನ್ನಡದ ಚಿತ್ರ ಪ್ರೇಮಿಗಳಲ್ಲಿ ವಿನಂತಿ, ನಾನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡುವಂತ ಕ್ಷಮೆ ಇರಲಿ ತಂದೆ ಚಿತ್ರವನ್ನ ಬಂದವರೆಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನ ಹೇಳಿದ್ದೀವಿ. ಅದನ್ನ ಚಿತ್ರ ಪ್ರೇಮಿಗಳಿಗೆ, ಚಿತ್ರ ವೀಕ್ಷಕರಿಗೆ ತಿಳಿಸಿ ಒಂದು ವಾರ ದಾಟಿ 2ನೇ ವಾರಕ್ಕೆ ಮುನ್ನುಗ್ಗಬೇಕು. ಎಲ್ಲರೂ ಬಂದ್ರೆ ಆ ಸಿನಿಮಾ 2ನೇ ವಾರ, 3ನೇ ವಾರ, 4ನೇ ವಾರಕ್ಕೆ ಓಡುತ್ತೆ. ಚಿತ್ರ ಗೆಲ್ಲುತ್ತೆ. ನಾನು ಮುಂದಿನ ಇನ್ನೊಂದು ಚಿತ್ರ ಮಾಡೋದಕ್ಕೆ ನನಗೆ ಹುಮ್ಮಸ್ಸು ಬರುತ್ತೆ. ಜೊತೆಗೆ ನಿಮ್ಗೂ ಕೂಡ ನಾನು ಒಳ್ಳೆ ಚಿತ್ರ ಕೊಟ್ಟಿದ್ದೀನಿ, ನನ್ನ ಆತ್ಮತೃಪ್ತಿ ಇದೆ. ದಯಮಾಡಿ ಚಿತ್ರವನ್ನು ನೋಡಿ. ಇಲ್ಲಿವರೆಗೂ ನೋಡಿದಂತ ಎಲ್ಲ ಪ್ರೇಕ್ಷಕರು ನಿಮಗೆ ಸುದ್ದಿಯನ್ನ ಮುಗಿಸಿದ್ದಾರೆ. ಇದು ನನ್ನ ವಿನಂತಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.